Next, write the vision of the future India according to V.K. Gokak. ವಿಷನ್ ಅಂತಂದ್ರೇನು? ಗುರಿ. ವಿಷನ್ ಆಫ್ ದ ಫ್ಯೂಚರ್ ಇಂಡಿಯಾ, ಭವಿಷ್ಯದ ಭಾರತದ ಒಂದು ಗುರಿ ಏನು? ವಿ.ಕೆ. ಗೋಕಾಕ್ ಅವರ ಪ್ರಕಾರ. ಡಿಸ್ಕ್ರೈಬ್ ದ ವಿಷನ್ ಆಫ್ ಅವರ್ ಪೋಯಟ್ ವಿ.ಕೆ. ಗೋಕಾಕ್ ಅಬೌಟ್ ಹಿಸ್ ಮದರ್ ಲ್ಯಾಂಡ್. ತಾಯಿ ಭಾರತೀಯ ಬಗ್ಗೆ, ತಾಯಿ ನೆಲದ ಬಗ್ಗೆ ನಮ್ಮ ಕವಿಗಳ ದೃಷ್ಟಿ ಏನಿದೆ? ಓಕೆ, ಅದನ್ನ ನೀವು ಹೇಳ್ಬೇಕು. ಏನಿದೆ ಅವರು ಏನೇನ್ ಹೇಳಿದ್ದಾರೆ ಪದ್ಯದಲ್ಲಿ ಅದನ್ನ. ಆಫ್ಟರ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೋಯಟ್ ವಿ.ಕೆ. ಗೋಕಾಕ್ ಅಂಡ್ ಮದರ್ ಇಂಡಿಯಾ about what to include in his song, mother gave him a beautiful vision of the future of India. In the vision, Mother India was draped in blue sky. ಯಾವ ತರ ಇದ್ದಾರೆ? ತಾಯಿ ಭಾರತೀಯ ವಿಷನ್ ಏನಿದೆ ನೋಡಿ, ತಾಯಿ ಭಾರತೀಯ ದೃಷ್ಟಿಕೋನದ ಮೂಲಕ ಕೊನೆಯಲ್ಲಿ ಕವಿಗಳು ಅವರ ವಿಷನ್ ಏನಿದೆ, ಗುರಿ ಏನಿದೆ, ಭಾರತದ ಬಗ್ಗೆ, ಭವ್ಯ ಭಾರತದ ಬಗ್ಗೆ ಏನೇನ್ ಕನಸುಗಳಿವೆ ಅದನ್ನ ಅವರು ಹೇಳ್ತಾರೆ. ಯಾವ ತರದಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ? ಮದರ್ ಇಂಡಿಯಾ ವಾಸ್ ಡ್ರೇಪ್ಡ್ ಇನ್ ಬ್ಲೂ ಸ್ಕೈ ಅಂದ್ರೆ ನೀಲಿ ಆಕಾಶದ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ದಾಳೆ ತಾಯಿ ಭಾರತಿ. ಫ್ರಿಲ್ಡ್ ವಿತ್ ದ ವೇವ್ಸ್ ಆಫ್ ಮಿಲ್ಕಿ ವೈಟ್ ಓಷಿಯನ್ ಅಂದ್ರೆ ಹಾಲು ಬಿಳುಪಿನ ಸಾಗರದ ಸರೋವರದಲ್ಲಿ, ಮಹಾಸಾಗರದಂತಹ ಅಲೆಗಳಲ್ಲಿ ಆಕೆ ಕಂಗೊಳಿಸ್ತಾ ಇದ್ದಾಳೆ. ನೀಲಿ ಆಕಾಶದ ಸೀರೆ, ಅದರ ಜೊತೆಗೆ ಸಾಗರಗಳು, ತುಂಬಾ ಹಾಲು ಬಿಳುಪಿನ ಸಾಗರಗಳ ಮೂಲಕ ಆಕೆ ಕಂಗೊಳಿಸ್ತಾ ಇದ್ದಾಳೆ. ಇದು ತಾಯಿಯನ್ನ ನೋಡುವಂತ ದೃಷ್ಟಿ ಕವಿಗಳು. ಓಕೆ, ಶಿ ವಾಸ್ ಸಿಟ್ಟಿಂಗ್ ಆನ್ ದ ಶೈನಿಂಗ್ ವೇವ್ಸ್. ಹೊಳೆಯುವ ಅಲೆಗಳ ನಡುವೆ ಆಕೆ ಕೂತಿದ್ದಾಳೆ. ಅಂದ್ರೆ ಹೊಳೆಯುವ ಅಲೆಗಳು ಅಂದ್ರೆ ಏನನ್ನು ಸೂಚಿಸ್ತವೆ? ಪಾಸಿಟಿವ್ ಆಸ್ಪೆಕ್ಟ್ ಅಲ್ವಾ, ಫ್ಯೂಚರ್ ಅಷ್ಟು ಭವ್ಯವಾಗಿದೆ ಅಂತ. ಭಾರತದ ಒಂದು ಭವಿಷ್ಯ ಅಷ್ಟು ಉಜ್ವಲವಾಗಿದೆ ಅಂತ ಈ ಲೈನ್ಗಳ ಮೂಲಕ ಅವರು ಹೇಳ್ತಾರೆ. ಶೈನಿಂಗ್ ಅಂದ್ರೆ ಹೊಳೆಯುವುದು, ಶೈನಿಂಗ್ ಇಂಡಿಯಾ ಅಂತೀವಿ ಅಲ್ವಾ. ಹೊಳೆಯುವುದು ಅಂತಂದ್ರೆ ಏನು ಮಕ್ಳೇ? ಹೊಳೆಯುವುದು ಅಂದ್ರೆ ಹೊಳೆಯುವುದಲ್ಲ, ಅಂದ್ರೆ ಏನು? ಉಜ್ವಲವಾಗಿರುವುದು, ಉಜ್ವಲವಾಗಿದೆ ಭವಿಷ್ಯ ಅನ್ನೋದು. ಓಕೆ, ಅಂಡ್ ಆಕೆ ಬರಿತಾ ಇರೋ ಬುಕ್ ಎಂತದ್ದು ನೋಡಿ, ವಾಸ್ ರೈಟಿಂಗ್ ದ ಬುಕ್ ಆಫ್ ಮಾರೋ. ಮಾರೋ ನಥಿಂಗ್ ಬಟ್ ಟುಮಾರೋ, ನಾಳೆಗಳು. ನನ್ನ ನಾಳೆಗಳು ಹೇಗಿವೆ? ಉಜ್ವಲವಾಗಿವೆ, ಹೊಳಿತಾ ಇವೆ ಅಂತ ಆಕೆ ಈ ಬುಕ್ ಅನ್ನ ಬರಿತಾ ಇದ್ದಾಳೆ. ಶಿ ರಿವೀಲ್ಡ್ ಹೌ ಶಿ ಹ್ಯಾಡ್ ಕ್ಯಾನ್ಸಲ್ಡ್ ಸಾರೋ ಆಫ್ ದ ಪೀಪಲ್. ಆಕೆ ಏನ್ ಹೇಳ್ತಾಳೆ ಕೊನೆಯಲ್ಲಿ? ಜನರ ದುಃಖವನ್ನ ನಾನು ಹೇಗೆ ಅಳಿಸ್ತಾ ಇದ್ದೀನಿ. ದುಃಖಿತರು ಅಂದ್ರೆ ಯಾರು? ಬಡವರು. ಆಕೆ ಹೇಳಿದ್ದಲ್ವಾ ಫಸ್ಟ್ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳಿದಾಳೆ? ಇಲ್ಲಿರುವಂತಹ ಬಡವರು, ಬಹಿಷ್ಕೃತರು, ಓಕೆ, ಇಲ್ಲಿ ನಡೆಯುವಂತಹ ಕಲಹಗಳು, ಭಿನ್ನಾಭಿಪ್ರಾಯಗಳು, ಮುಷ್ಕರಗಳು, ಸೊ ಎಲ್ಲ ದುಃಖವನ್ನ ಅಳಿಸಿ ಹಾಕ್ತೀನಿ ಅಂತ ಕೊನೆಯಲ್ಲಿ ಆಕೆ ಹೇಳ್ತಾಳೆ. ಶಿ ಶೋಡ್ ದ್ಯಾಟ್ ಇಂಡಿಯಾಸ್ ಫ್ಯೂಚರ್ ವಾಸ್ ಕ್ಲಿಯರ್ ಅಂಡ್ ಬ್ರೈಟ್. ಆಕೆ ಕವಿಗಳಿಗೆ ತೋರಿಸ್ತಾ ಇದ್ದಾಳೆ ಈ ಭಾರತದ ಭವಿಷ್ಯ ಹೇಗಿದೆ, ಉಜ್ವಲವಾಗಿದೆ, ತುಂಬಾ ಕ್ಲಿಯರ್ ಆಗಿದೆ, ಅಂತಂದ್ರೆ ಸ್ವಚ್ಛವಾಗಿದೆ ಅಂತ ಆಕೆ ತೋರಿಸ್ತಾಳೆ. ಓಕೆ, ಸೊ ಆಕೆ ತೋರಿಸ್ತಾಳೆ ಅನ್ನೋದರ ಮೂಲಕ ಕವಿಗಳು ಅವರ ಒಂದು ದೃಷ್ಟಿಕೋನವನ್ನ ಇಲ್ಲಿ ವಿವರಿಸಿದರೆ ಎಷ್ಟು ಸುಂದರವಾಗಿ ಅಲ್ವಾ. ಸೊ ಭಾರತ ಹೇಗಿರ್ಬೇಕು? ದುಃಖಿತರು ಇರಬಾರ್ದು, ಇಲ್ಲಿ ಬಡತನ ಇರಬಾರ್ದು, ಇಲ್ಲಿ ಬರೀ ಬೆಳವಣಿಗೆ ಇರಬೇಕು, ಉಜ್ವಲವಾಗಿರ್ಬೇಕು ಭವಿಷ್ಯ ಅನ್ನೋದು ಕವಿಗಳ ಒಂದು ಆಶಯ. ವಿಷನ್ ಅಂತಂದ್ರೇನು? ಅವರ ದೂರದೃಷ್ಟಿ ಅಥವಾ ಆಶಯ ಇದೇ ಆಗಿರುತ್ತೆ ಭಾರತದ ಬಗ್ಗೆ. ಓಕೆ, ಆಫ್ಟರ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೋಯಟ್ ವಿ.ಕೆ. ಗೋಕಾಕ್ and Mother India about what to include in his song, ಸಾಂಗ್ ಅಲ್ಲಿ ಏನನ್ನ ಇನ್ಕ್ಲೂಡ್ ಮಾಡ್ಬೇಕು ಅಂತ ಸಂಭಾಷಣೆ ನಡೆದ ಮೇಲೆ ಮದರ್ ಗೇವ್ ಹಿಮ್ ಅ ಬ್ಯೂಟಿಫುಲ್ ವಿಷನ್ ಆಫ್ ಫ್ಯೂಚರ್ ಆಫ್ ಇಂಡಿಯಾ. ಭಾರತದ ಭವಿಷ್ಯವನ್ನ ತೋರ್ತಾಳೆ ಇಲ್ಲಿ ತಾಯಿ. ಹೇಗೆ? ಇನ್ ಹರ್ ವಿಷನ್ ಮದರ್ ಇಂಡಿಯಾ ವಾಸ್ ಡ್ರೇಪ್ಡ್ ಇನ್ ಬ್ಲೂ ಸ್ಕೈ, ನೀಲಿ ಆಕಾಶ, ಫ್ರಿಲ್ಡ್ ವಿತ್ ದ waves of milky white ocean. She was sitting on the shining waves and was writing the book of tomorrow.
She revealed how she had cancelled the sorrow of the people. She showed that India's future was clear and bright. This is the answer.